ನಮಸ್ಕಾರ ಸ್ನೇಹಿತರೆ, ಕಂದಾಯ ಇಲಾಖೆಯಲ್ಲಿ ಈಗಾಗಲೇ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿಯನ್ನು ಕೂಡ ಕರೆದಿದ್ದಾರೆ. ಟೋಟಲ್ ಆಗಿ ಒಟ್ಟು 572 ಹುದ್ದೆಗಳಿಗೆ ಇವರು ಅರ್ಜಿಯನ್ನು ಕರೆದಿದ್ದಾರೆ. ಇದು PUC ಆಧಾರಿತವಾಗಿರುತ್ತೆ ಹಾಗೂ ಇದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯದ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ಲಭ್ಯವಿದೆ. ಆದಷ್ಟು ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲಿಗೆ ವಿದ್ಯಾರ್ಹತೆ ಅಂತ ನೋಡೋದಾದರೆ ಇದು PUC ಆಧಾರಿತವಾಗಿರುತ್ತೆ ಹಾಗೂ ತತ್ಸಮಾನ ವಿದ್ಯಾರ್ಹತೆ ಅಂದರೆ ITI ಅಥವಾ ಡಿಪ್ಲೊಮಾ ಕೂಡ ಆದವರಿಗೆ ಇಲ್ಲಿ ಅವಕಾಶ ಇರುತ್ತೆ. ಬಟ್ ತತ್ಸಮಾನ ಕನ್ಸಿಡರ್ ಆಗೋಕ್ಕೆ ಒಂದು ಕ್ರೈಟೇರಿಯಾ ಇರುತ್ತೆ. ಆ ಕ್ರೈಟೇರಿಯಾನ ಪಾಸ್ ಮಾಡ್ಕೊಂಡ್ರೆ ಮಾತ್ರ ನೀವು ಇದಕ್ಕೆ ಅಪ್ಲೈನ ಮಾಡ್ಕೋಬಹುದು. ಹಾಗೂ 2015ರಿಂದ ಹಿಂದಿನ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರಿಗೆ ವಿದ್ಯಾರ್ಥಿಗಳಿಗೆ KPSC ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷೆಯಲ್ಲಿ ಒಂದು ತೇರ್ಗಡೆಯನ್ನು ಹೊಂದಬೇಕಾಗುತ್ತೆ. 2015ಕ್ಕಿಂತ ಹಿಂದಿನ ಏನು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಿರ್ತಿರಲ್ಲ ಆ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಅವರ KPSC ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷೆಯಲ್ಲಿ ತೇರ್ಗಡೆಯನ್ನು ಹೊಂದಬೇಕಂತ ಇದನ್ನು ಮಾಡಿದ್ರೆ ಕೂಡ ನೀವು ಅಪ್ಲೈನ ಮಾಡ್ಕೋಬೋದು. ಇನ್ನು ವಯೋಮಿತಿ ಅಂತ ನೋಡೋದಾದರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು ಹಾಗೂ ಒಂದು ಬಾರಿಯ ವಯೋಮಿತಿ ಸಡಿಲಿಕೆಯ ಪ್ರಕಾರ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ಇವರು ಕೊಟ್ಟಿರ್ತಾರೆ. ಈಗ ಗರಿಷ್ಠ ಎಷ್ಟು ವರ್ಷದವರೆಗೆ ನಿಮ್ಗೆ ವಯೋಮಿತಿ ಇರಬೇಕಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B 3A 3Bದವರಿಗೆ 43 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರಿಗೆ 45 ವರ್ಷದವರೆಗೂ ಕೂಡ ನೀವು ಅಪ್ಲೈಯನ್ನು ಮಾಡಬಹುದು. ಹಾಗೂ ಅರ್ಜಿಯನ್ನು ಯಾವ ರೀತಿ ಎಲ್ಲಿ ಸಲ್ಲಿಸಬೇಕಂತ ನಿಮ್ಗೆ ಕನ್ಫ್ಯೂಷನ್ಸ್ ಇದ್ದರೆ ಇದನ್ನು ಎಲ್ಲಿ ಸಲ್ಲಿಸಬೇಕಂದ್ರೆ ಇವ್ರದ್ದೇ ಆದಂಥ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ವೆಬ್ಸೈಟೇ ಬಂದುಬಿಟ್ಟು CET online karnataka.government.in ಅಂತ ಇವ್ರದ್ದೊಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಪ್ಲೈಯನ್ನು ಮಾಡ್ಬೋದು. ಹಾಗೂ ಅರ್ಜಿಯ ಸಲ್ಲಿಸುವ ದಿನಾಂಕಗಳ ವಿವರ ಯಾವ ರೀತಿ ಇದೆ ಅಂದರೆ ನೀವು ಆನ್ಲೈನ್ ಡೇಟ್ ಇದರದ್ದು ಆಲ್ರೆಡಿ ಈಗಾಗಲೇ ಸ್ಟಾರ್ಟ್ ಆಗಿದೆ. 11/7/2026 ಇದರ ಆನ್ಲೈನ್ ಡೇಟ್ ಸ್ಟಾರ್ಟ್ ಆಗಿದೆ. ಎಲ್ಲಿವರೆಗೂ ಇರುತ್ತಂದ್ರೆ ಇದರ ಆನ್ಲೈನ್ ಅಪ್ಲಿಕೇಶನ್ ಡೇಟು 30/7/2026ವರೆಗೂ ಇದರ ಆನ್ಲೈನ್ ಡೇಟ್ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ. ಹಾಗೂ ಶುಲ್ಕ ಪಾವತಿಯ ದಿನಾಂಕವನ್ನು ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಲಾಸ್ಟ್ ಎಲ್ಲಿವರೆಗೂ ಇರುತ್ತಂದರೆ 31/7/2026ವರೆಗೂ ಕೂಡ ಇದರದ ಲಾಸ್ಟ್ ಈ ತಿಂಗಳು ಲಾಸ್ಟ್ವರೆಗೂ ನಿಮ್ಗೆ ಚಲನ್ ತುಂಬಲಿಕ್ಕೆ ಅವಕಾಶ ಇರುತ್ತೆ. ಹಾಗೂ ವೇತನ ಶ್ರೇಣಿಯ ಬಗ್ಗೆ ನೋಡೋದಾದರೆ ಇವರಿಗೆ ಬೇಸಿಕ್ ಎಷ್ಟಿರೋದ್ರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 34,100 ರೂಪಾಯಿದಿಂದ ಇವರಿಗೆ ಬೇಸಿಕ್ ಸ್ಟಾರ್ಟ್ ಇರುತ್ತೆ. ಹಾಗೂ ಈಗ ಸ್ಟೇಟಲ್ಲಿ ಯಾವುದೇ ಜಾಬ್ ಇರಲಿ ಅದು ಈಗ NPS ತಿಂದನೇ ಇರೋದು. ಮೊದಲೆಲ್ಲ OPS ಇತ್ತು, ಬಟ್ ಇವಾಗ ಎಲ್ಲನೂ NPSನೇ ಆಗಿರೋದ್ರಿಂದ NPS ಸೌಲಭ್ಯ ಇರುತ್ತೆ. ಹಾಗೂ ಪಾವತಿ ಶುಲ್ಕ ಯಾರ್ಯಾರಿಗೆ ಎಷ್ಟೆಷ್ಟಿರುತ್ತೆ ಅಂತ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳು ಹಾಗೂ ಇತರೆ ಪ್ರವರ್ಗ 2A 2B 3A 3B ಲೈಕ್ ದಟ್ ಇವರಿಗೆ 750 ರೂಪಾಯಿ ಇವರಿಗೆ ಪಾವತಿ ಶುಲ್ಕ ಇರುತ್ತೆ. ಹಾಗೂ ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಹಾಗೂ ತೃತೀಯ ಲಿಂಗಿಯದವರಿಗೆ 500 ರೂಪಾಯಿ ಇರುತ್ತೆ. ಹಾಗೂ ವಿಶೇಷ ಚೇತನರಿಗೆ ಅಂದರೆ ಅಂಗವಿಕಲರಿಗೆ 250 ರೂಪಾಯಿ ಇರುತ್ತೆ. ಹಾಗೂ ಆಲ್ರೆಡಿ ಇವರು ಎಕ್ಸಾಮ್ ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಈಗ ಕನ್ನಡ ಭಾಷಾ ಪರೀಕ್ಷೆಯನ್ನು ಯಾರ್ಯಾರೆಲ್ಲ ಕಂಪ್ಲೀಟ್ ಮಾಡಬೇಕು ಅವರು ನಂತರ ದಿನಗಳಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತಾರೆ. ಹಾಗೂ ಇಲ್ಲಿ 2 ರೀತಿಯಾದಂಥ ಪೇಪರ್ ಇರುತ್ತೆ. ಪೇಪರ್ 1 ಹಾಗೂ ಪೇಪರ್ 2 ಅಂತ 2 ಎಕ್ಸಾಮ್ಸ್ ಇರುತ್ತೆ. ಈಗ ಪೇಪರ್ 1 ಯಾವತ್ತು ನಡೆಯುತ್ತೆ ಅಂದರೆ 25/10/2026 ನಡೆಯುತ್ತೆ. ಹಾಗೂ ಇದು ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ. 10:00 12:00ವರೆಗೂ ಇದರ ಎಕ್ಸಾಮ್ ಟೈಮಿಂಗ್ಸ್ ಇರುತ್ತೆ. ಅಂದರೆ 2 ತಾಸು 2 ಗಂಟೆ ಇರುತ್ತೆ. ಹಾಗೂ ಪೇಪರ್ 2 ಎಕ್ಸಾಮು ಅದೇ ಡೇಟಿಗೆ ಇರುತ್ತೆ. ಅಂದರೆ 25/10/2026 ಇರುತ್ತೆ. ಅದ್ರ ಟೈಮಿಂಗ್ ಬಂದು 2:30 4:30 ಗಂಟೆವರೆಗೂ ಇರುತ್ತೆ. ಅಂದರೆ ಇದು ಕೂಡ 2 ಗಂಟೆವರೆಗೂ ಇರುತ್ತೆ. ಹಾಗೂ ಇದು ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಅಂದರೆ ಇದು ಆಫ್ಲೈನ್ OMR ರೀತಿಯಲ್ಲಿ ನಡೆಯುತ್ತಾ. ಆಫ್ಲೈನ್ OMR ಇರುತ್ತೆ. ಹಾಗೂ ಇದರ ಬಗ್ಗೆ ನಿಮಗೆ ಏನಾದರೂ ಸಂಪೂರ್ಣ ಮಾಹಿತಿ ಇದರ ಬಗ್ಗೆ ಏನಾದರೂ ಡೌಟ್ಸು ಏನಾದರೂ ಇದ್ದರೆ ಇವ್ರದ್ದೊಂದು ನಂಬರ್ ಕೂಡ ಟೆಲಿಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಅದೇನಂದ್ರೆ ನೋಟ್ ಮಾಡ್ಕೋಬೋದು 08023460460. ಇದನ್ನು ನೀವು ಯಾವ ಟೈಮಲ್ಲಿ ಕಾಲ್ ಮಾಡಬೇಕಂದ್ರೆ ಬೆಳಗ್ಗೆ 10ರಿಂದ ಸಂಜೆ 6ವರೆಗೂ ನೀವು ಕಾಲ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇವರನ್ನು ನೀವು ಕೇಳ್ಕೊಬೋದು. ನಿಮ್ಗೆ ಆಲ್ರೆಡಿ ಹೇಳಿದ್ದೆ 2 ರೀತಿಯಾದಂಥ ಎಕ್ಸಾಮ್ಸ್ಗಳು ಇರ್ತವೆ ಅಂತ, ಪೇಪರ್ 1 ಹಾಗೂ ಪೇಪರ್ 2 ಅಂತ. ಪೇಪರ್ 1 ಹಾಗೂ ಪೇಪರ್ 2ನಲ್ಲಿ ಯಾವ್ಯಾವ ವಿಷಯದ ಬಗ್ಗೆ ಎಕ್ಸಾಮ್ಸ್ನಲ್ಲಿ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ಪೇಪರ್ 1ನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಇರುತ್ತೆ. ಏನಂದ್ರೆ ಅದರೊಳಗೆ ಏನೇನೆಲ್ಲ ಇರುತ್ತೆ ಅಂದರೆ ಎದ್ರ ಬಗ್ಗೆ ಕೇಳ್ತಾರಂದರೆ ಸಾಮಾನ್ಯ ಜ್ಞಾನದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳ ಬಗ್ಗೆ ಇರುತ್ತೆ. ಹಾಗೂ ದೈನಂದಿನ ಗ್ರಹಿಕೆಯ ವಿಷಯಗಳ ಬಗ್ಗೆ ಇರುತ್ತೆ. ಹಾಗೂ ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳ ಬಗ್ಗೆ ಇರುತ್ತೆ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಇತಿಹಾಸದ ಬಗ್ಗೆ ಇರುತ್ತೆ. ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಭೂಗೋಳ ವಿಷಯಗಳ ಬಗ್ಗೆ ಇರುತ್ತೆ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳ ಬಗ್ಗೆ ಇರುತ್ತೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ
ಉಪಕ್ರಮಗಳ ಒಳಗೊಂಡಿರುವಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳ ಬಗ್ಗೆ ಇರುತ್ತೆ. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯ ಕುರಿತ ವಿಷಯಗಳ ಬಗ್ಗೆ ಇರುತ್ತೆ. ಇದೆಲ್ಲ ಸಾಮಾನ್ಯ ಜ್ಞಾನದ ಒಂದೇ ಪೇಪರ್ನಲ್ಲಿ ಇಷ್ಟೆಲ್ಲ ವಿಷಯಗಳ ಕೂಡಿ ಒಂದು ಎಕ್ಸಾಮ್ ಇರುತ್ತೆ. ಇದು 100 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ ಆಗಿ ಗರಿಷ್ಠ ಅಂಕಗಳು ಕೂಡ 100 ಇರುತ್ತೆ. ಹಾಗೂ 2 ಗಂಟೆಗಳ ಕಾಲಾವಕಾಶ ಇರುತ್ತೆ ಇಲ್ಲಿ. ಹಾಗೂ ಎರಡನೇ ಪೇಪರ್ ಯಾವ ವಿಷಯ ಮೇಲೆ ಇರುತ್ತೆ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಜ್ಞಾನ ಸಂಬಂಧಪಟ್ಟಾಗಿರುತ್ತೆ. ಇದು ಕೂಡ 100 ಮಾರ್ಕ್ಸಿಗೆ ಇರುತ್ತೆ. ಗರಿಷ್ಠ ಅಂಕಗಳು 100 ಇರುತ್ತೆ. 2 ಗಂಟೆಗಳ ಕಾಲಾವಧಿ ಇರುತ್ತೆ. ಇಲ್ಲಿ ವಿಶೇಷವಾಗಿ ಯಾವ ರೀತಿ ಅಂದರೆ ಈ ಪರೀಕ್ಷೆಯಲ್ಲಿ ಕನಿಷ್ಠ ನೀವು 35% ಅಂಕ ಗಳಿಸಿದ್ರೆ ಮಾತ್ರ ನೀವು ಕಡ್ಡಾಯವಾಗಿ ಮುಂದಿನ ಆಯ್ಕೆಗೆ ಅರ್ಹರಾಗಿರುತ್ತೀರಿ. ಹಾಗೂ ಇಲ್ಲೂ ಕೂಡ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ 0.25. ಹಾಗೂ ಇದು ಆಫ್ಲೈನ್ OMR ಮಾದರಿಯಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಈಗ ಇಲ್ಲಿ ಆಪ್ಷನ್ಸ್ 5 ಇರ್ತವೆ. ABCDE ಕೂಡ ಇರುತ್ತೆ. ನೀವೇನಾದರೂ ಎಕ್ಸಾಮಲ್ಲಿ ನಿಮಗೆ ಗೊತ್ತೇ ಇರಲಿಲ್ಲ, ಕ್ವಶನ್ಗೆ ಆನ್ಸರ್ ನಿಮ್ಗೆ ಗೊತ್ತೇ ಇರಲಿಲ್ಲ ಅಂದರೆ ನೀವು ಡಿ ಆಪ್ಷನನ್ನು ಕಂಪಲ್ಸರಿಯಾಗಿ ಟಿಕ್ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮತ್ತು 0.25 ಅದಕ್ಕೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಆಗುತ್ತೆ. ಅದೊಂದು ನೆನಪಿರಲಿ. ಹಾಗೂ ನಿಮಗೇನಾದರೂ ಡೌಟ್ಸ್ ಇದ್ರ ಬಗ್ಗೆ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಅದಕ್ಕೆ ನಾನು ಆನ್ಸರ್ ಕೂಡ ಮಾಡ್ತೀನಿ. ಹಾಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಜೈ ಹಿಂದ್.